ಇದಾದ ನಂತರದಲ್ಲಿ ಈಗ 5ನೇ ಅಧ್ಯಾಯದ ಪಂಚಮ ಸ್ಕಂಧದ 2ನೇ ಅಧ್ಯಾಯದ ವಿವರಣೆಯನ್ನ ನೋಡ್ತಾ ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ದಾರಿದ್ರ್ಯ ದುಃಖ ಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ರೀತಿಯಾಗಿ ಮೊದಲನೇ ಅಧ್ಯಾಯದಲ್ಲಿ ಪ್ರಿಯವ್ರತ ರಾಜ ಏನು ಮಾಡಿದ ಆ ವಿಷಯಗಳನ್ನು ನಿರೂಪಣೆ ಮಾಡಿದರು. 7 ಜನ ಮಕ್ಕಳಿಗೆ ಸಪ್ತದ್ವೀಪಗಳನ್ನು ವಿಂಗಡಣೆ ಮಾಡಿ ಅವುಗಳ ನಿಯಾಮಕತ್ವವನ್ನ ವಹಿಸಿಕೊಟ್ಟು ತಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ತೆರಳುತ್ತಾ ಇದ್ದಾನೆ. ಈ ರೀತಿಯಾಗಿ ತನ್ನ ತಂದೆ ಪ್ರಿಯವ್ರತ ರಾಜ ರಾಜ್ಯಭಾರದಿಂದ ಹಿಂದೆ ಸರಿದಿದ್ದಾನೆ ಅಂತ ಗೊತ್ತಾದಾಗ ಅವನ ತಂದೆಯ ಆದೇಶ ಇದ್ದದ್ದೇನು ಅಂತಂದ್ರೆ ರಾಜ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು. ಅವನ ಆದೇಶವನ್ನ ಪಾಲಿಸ್ತಾ ಅಗ್ನಿಧ್ರ ಅನ್ನುವ ರಾಜ ಜಂಬೂದ್ವೀಪವನ್ನ ಆಳುವಂತವನವನು. ಅಗ್ನಿಧ್ರ, ಇದ್ಮಜಿಹ್ವ, ಯಜ್ಞಬಾಹು, ಹಿರಣ್ಯರೇತ, ಘೃತಪೃಷ್ಠ, ಮೇಧಾತಿಥಿ ಮತ್ತು ವೀತಿಹೋತ್ರ ಅಂತ 7 ಜನ ಮಕ್ಕಳು. ಅದರಲ್ಲಿ ಮಹಾವೀರ, ಸವನ, ಕವಿ ಅನ್ನುವ 3 ಜನರು ಸನ್ಯಾಸಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಅಗ್ನಿಧ್ರನಿಗೆ ಜಂಬೂದ್ವೀಪ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಎಂಬುದಾಗಿ ಈ 7 ಜನರಿಗೂ ಕೂಡ ಕ್ರಮವಾಗಿ 7 ದ್ವೀಪಗಳನ್ನ ಹಂಚಿಕೊಟ್ಟಿದ್ದಾನೆ. ಅದರಲ್ಲಿ ಜಂಬೂದ್ವೀಪವನ್ನ ಇವರಿಗೆ ಕೊಟ್ಟಾಗ ಆ ಜಂಬೂದ್ವೀಪವನ್ನ ಆಳ್ತಾ ಅಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ಸಂತೋಷ ಪಡಿಸ್ತಾ ತನ್ನ ಗರ್ಭದಲ್ಲಿ ಹುಟ್ಟಿದ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದಾಗಿ ಸಲಹುತ್ತಾರೋ ಆ ರೀತಿಯಾಗಿ ತನ್ನ ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳನ್ನು ಕೂಡ ಪಾಲಿಸ್ತಾ ಇದ್ದಾನೆ. ಈ ರೀತಿಯಾಗಿ ಅವನ ಪಾಲನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವನಿಗೆ, ನನಗೆ ಇನ್ನೂ ಮದುವೆ ಆಗಿಲ್ಲ ಅಗ್ನಿಧ್ರನಿಗೆ, ತನ್ನ ಪಿತೃಲೋಕದ ಪ್ರಾಪ್ತಿಗೋಸ್ಕರವಾಗಿ ಅಂತಂದ್ರೆ ಉತ್ತಮವಾದಂತಹ ಲೋಕಗಳನ್ನು ಹೊಂದಬೇಕು ಅಂತ. ಸಯದಿ ಪಿತೃಲೋಕ ಕಾಮೋ ಭವತಿ, ಪಿತೃಗಳನ್ನ ಉತ್ತಮವಾದ ಲೋಕಗಳು, ಪಿತೃಲೋಕ ಅಂತಿವೆ, ಜನೋಲೋಕ ಅಂತಿವೆ, ದೇವತೆಗಳಿರೋ ಪಿತೃಲೋಕ ಅಂತಂದ್ರೆ ನಾವು ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು. ಪಿತೃದೇವತೆಗಳೆಲ್ಲ ವಾಸಿಸುವಂತಹ ಒಂದು ಉತ್ತಮವಾದಂತಹ ಸ್ವರ್ಗದಂತಹ ಲೋಕ. ಅಂತಹ ಉತ್ತಮವಾದಂತಹ ಲೋಕ ಸಿಗಬೇಕು ಅಂತ ಇವನಿಗೆ ಆಸೆ ಆಗಿದೆ. ಅಂತಹ ಲೋಕ ಸಿಗಬೇಕು ಅಂತಾದ್ರೆ ಸತ್ಪುತ್ರರಾಗಬೇಕು, ಉತ್ತಮವಾದಂತಹ ವಂಶದ ಅಭಿವೃದ್ಧಿ ಆಗಬೇಕು. ನಾವು ಹಿಂದೆ ಕಪಿಲ ಹುಟ್ಟುವ ಸಂದರ್ಭದಲ್ಲೂ ಕೂಡ ಅವನಿಗಿನ್ನೂ ಮದುವೆ ಆಗುವುದಕ್ಕಿಂತ ಮುಂಚೆಯೇನೆ ಅವರು ಋಷಿಗಳೆಲ್ಲರೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ರು, ಕರ್ದಮ ಪ್ರಜಾಪತಿಗಳು. ಅದೇ ರೀತಿಯಾಗಿ ಪ್ರಚೇತಸರು ಕೂಡ ಒಳ್ಳೆ ನಿಮಗೆ ಸಂತಾನ ಆಗಬೇಕು, ಸಂತಾನವನ್ನು ಪಡಿರಿ ಅಂತಂದೆ ಆದೇಶ ಕೊಟ್ಟಾಗ ತಪಸ್ಸಿಗೆ ಅಂತ ತೆರಳಿದರು. ನಾವು ಕಥೆಯನ್ನೆಲ್ಲ ನೋಡಿದ್ದೇವೆ ಹಿಂದಿನ ಸ್ಕಂದದ ಕೊನೆಯ ಭಾಗದಲ್ಲಿ. ಅದೇ ರೀತಿಯಾಗಿ ಇವನು ಕೂಡ ಉತ್ತಮರಾದಂತಹ ಮಕ್ಕಳು ನನಗಾಗಬೇಕು ಅನ್ನುವ ಬಯಕೆಯಿಂದಾಗಿ
ದೇವಾನುದೇವತೆಗಳೆಲ್ಲರ ವಿಹಾರ ಸ್ಥಳವಾದಂತಹ ಮಂದರ ಪರ್ವತದ ಗುಹೆಗಳಲ್ಲಿ ಪರಮಾತ್ಮನನ್ನ ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ದಾನೆ. ತಾನು ಏನ್ ಮಾಡ್ತಾ ಇದ್ದಾನೆ, ಇವನ ಬಯಕೆಯನ್ನು ತಿಳಿದಿದ್ದಾನೆ. ವರ ಕೊಡ್ಲಿಲ್ಲ, ನಿನಗೆ ಒಳ್ಳೆ ಸಂತಾನವಾಗ್ಲಿ ಅಂತ ವರವನ್ನು ಕೊಡ್ಲಿಲ್ಲ ಅವನು. ಮತ್ತೇನ್ ಮಾಡ್ದ ಅಂತಂದ್ ಹೇಳಿದ್ರೆ, ಮದುವೆ ಆಗ್ಲಿಕ್ಕೆ ಒಬ್ಬ ಒಳ್ಳೆ ಕನ್ಯೆಯನ್ನೇ ಕಳಿಸ್ಕೊಟ್ಬಿಡ್ತೀನಿ ಅಂತ ಕನ್ಯೆಯನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಕನ್ಯೆಯನ್ನು ಕಳಿಸ್ಬೇಕಾದ್ರೂ ಕೂಡ ಅದು ಇವನ ತಪಸ್ಸಿನ ಫಲವೂ ಆಗಿರ್ಬೇಕು, ಇವನ ತಪಸ್ಸನ್ನು ನಿಲ್ಲಿಸುವ ಹಾಗೂ ಇರಬೇಕು. ಎರಡೂ ತರ ಅದು. ಅವಳು ಬಂದ ತಕ್ಷಣ ಅಲ್ಲೆಲ್ಲ ಹೇಗೆ ಸಂಚಾರ ಮಾಡ್ತಾ ಇದ್ಲು ಅಂತ ಒಳ್ಳೆ ವಯ್ಯಾರ ಇದೆ, ಉತ್ತಮವಾದಂತಹ ದೇಹದ ಸೌಂದರ್ಯ ಇದೆ. ಅಗ್ನಿಧ್ರ ಯಾವ ಮಂದರ ಪರ್ವತದ ಗುಹಾ ಶ್ರೇಣಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೋ ಅದರ ಸಮೀಪದಲ್ಲಿ ಚೆನ್ನಾಗಿ ಸಂಚಾರ ಮಾಡ್ತಾ ಇದ್ದಾಳೆ. ರಮಣೀಯವಾದಂತಹ ನಾನಾ ವಿಧವಾದಂತಹ ಮರಗಳೆಲ್ಲ ದಟ್ಟವಾಗಿ ಬೆಳೆದಿವೆ. ಅದರಲ್ಲಿ ಆ ಮರಗಳಿಗೆ ಅಂಟಿಕೊಂಡು ಬಳ್ಳಿಗಳು ಇವೆಲ್ಲ ಬೆಳೆದಿವೆ. ಎಂತಹ ಬಿರು ಬೇಸಿಗೆಯಲ್ಲಿ ಬಂದರೂ ಕೂಡ ತಂಪನೆಯ ಅನುಭವವನ್ನು ಕೊಡುವಂತಹದ್ದು. ಆ ಮರದ ಮೇಲೆಲ್ಲ ನಾನಾ ವಿಧವಾದಂತಹ ಪಕ್ಷಿಗಳೆಲ್ಲ ಕುಳಿತುಕೊಂಡು ಚೆನ್ನಾಗಿ ಹಾಡನ್ನ ಹಾಡ್ತಾ ಇವೆ. ಅವ ಹಾಡ್ತಾ ಇರ್ಬೇಕಾದ್ರೆ ಈಗ ಯಾರೋ ಒಬ್ರು ಹಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಶ್ರುತಿಯನ್ನು ಕೊಡ್ಲಿಕ್ಕೆ ಒಬ್ರು ಇರ್ತಾರೆ, ಅದರ ಜೊತೆಯಲ್ಲಿ ತಬಲಾಕ್ ಒಬ್ರು ಇರ್ತಾರೆ, ಮತ್ತೊಬ್ರು ಇದು ಮೃದಂಗವನ್ನ ಬಾರಿಸ್ಲಿಕ್ಕೆ ಅಂತ ಇರ್ತಾರೆ, ಕೊಳಲನ್ನ ನುಡಿಸ್ಲಿಕ್ಕೆ ಅಂತ ಒಬ್ರು ಇರ್ತಾರೆ. ಈ ರೀತಿಯಾಗಿ ಅನೇಕ ಜನ ಅವರಿಗೆ ಸಹಾಯಕರಾಗಿ ಇರ್ತಾರೆ. ಹಾಗೆ ಇಲ್ಲಿ ಹೆಣ್ಣು ಗಂಡು ಈ ಪಕ್ಷಿಗಳೆಲ್ಲ ಕುಳಿತುಕೊಂಡು ಅಲ್ಲಿ ಹಾಡ್ತಾ ಇರ್ಬೇಕಾದ್ರೆ, ನವಿಲು ಕೋಗಿಲೆಗಳು ಇವೆಲ್ಲ ಕೂತ್ಕೊಂಡು ಹಾಡ್ತಾ ಇರ್ಬೇಕಾದ್ರೆ ಅವುಗಳ ಶ್ರುತಿಗಳಿಗೆ ಸರಿಯಾಗಿ ಅಲ್ಲಿರುವಂತಹ ಅನೇಕ ಪಕ್ಷಿಗಳೆಲ್ಲವೂ ಕೂಡ ತಾವು ಕೂಡ ಹಾಡ್ತಾ ಇವೆ, ತಾವು ಕೂಡ ಧ್ವನಿಗಳನ್ನು ಮಾಡ್ತಾ ಇವೆ. ಇವು ಎಲ್ಲ ಸೇರಿಸಿ ಒಂದು ಸಂಗೀತದ ಕಚೇರಿಯನ್ನು ಮಾಡ್ತಾ ಇದೆಯೋ ಏನೋ ಅನ್ನೋ ಅಷ್ಟು ಅದ್ಭುತವಾದ ರಮಣೀಯವಾದಂತಹ ಪ್ರದೇಶ ಅದು. ಅಂತಹ ಸ್ಥಳದಲ್ಲಿ ಮೋಹಕವಾದಂತಹ ನಡಿಗೆಯಿಂದ ಇವಳು ನಡೀತಾ ಇದ್ರೆ, ಕಾಲಲ್ಲೆಲ್ಲ ಗೆಜ್ಜೆಯ ಶಬ್ದಗಳೆಲ್ಲ ಇವೆ, ಗೆಜ್ಜೆಯನ್ನು ಹಾಕಿಕೊಂಡಿದ್ದಾಳೆ, ಗೆಜ್ಜೆಯ ಶಬ್ದಗಳೆಲ್ಲವೂ ಕೇಳ್ತಾ ಇದೆ. ಸಮಾಧಿಯಲ್ಲಿದ್ದ, ಸಮಾಧಿ ಸ್ಥಿತಿ ಅಂತಂದ್ರೆ ಪಕ್ಕದಲ್ಲಿ ಬಂದು ಯಾರಾದರೂ ಡಮರುಗವನ್ನು ಬಾರಿಸಿದರೂ ಎಚ್ಚರ ಆಗದೆ ಇರುವಂತಹ ಗಾಢವಾದ ಭಗವಂತನ ಧ್ಯಾನದ ಅವಸ್ಥೆ. ಅದರಲ್ಲಿದ್ದಂತಹ ಅವ ಈ ಪ್ರಕೃತಿಯಲ್ಲಾಗುವ ವಿಕಾರಗಳು ಬಹಳ ಹೊತ್ತು ಆಗ್ತಾ ಇದ್ದಾಗ ಅದರಿಂದ ಇವನ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿನ ವಿಕಾರ ಉಂಟಾಯಿತು. ಏನೋ ಆಗ್ತಾ ಇದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತ ಗಮನಿಸ್ತಾ ಇದ್ದಾನೆ. ಪೂರ್ತಿ ಮುಚ್ಚಿದಂತಹ ಕಣ್ಣು ಸ್ವಲ್ಪ ತೆಗೆದುಕೊಳ್ತು, ಬಹಳ ಅಲ್ಲ ಸ್ವಲ್ಪ ಮಟ್ಟಿಗೆ ಅವನ ಕಣ್ಣು ತೆಗೆದುಕೊಳ್ತು. ಸ್ವಲ್ಪ ತೆಗೆದುಕೊಂಡಾದ್ಮೇಲೆ ಅಷ್ಟು ಹೊತ್ತಿಗೆ ಇನ್ನೂ ಅವಳು ಕಾಣಿಸಿಲ್ಲ. ಅವಳ ಹೆಜ್ಜೆಯ ಶಬ್ದ ಅವನಿಗೆ ಕಿವಿ ಕೇಳಿಸ್ತಾ ಇದೆ. ಆ ಶಬ್ದ ಕೇಳಿಸಿದ ತಕ್ಷಣ ಇವನಿಗನಿಸ್ತು ಇವಳು ಸುಂದರಿಯೇ ಆಗಿರ್ತಾಳೆ. ಎಂಥ ವಿದ್ಯೆ ನೋಡಿ ಇದು. ಅವಳ ಗೆಜ್ಜೆಯ ನಾದವನ್ನ ಕೇಳಿ, ಅವಳ ಹೆಜ್ಜೆಯ ಸಪ್ಪಳವನ್ನು ಕೇಳಿ, ಈ ತರದ ಸಪ್ಪಳವನ್ನ ಬರುವ ಹಾಗೆ ಅವಳು ನಡೀತಾ ಇರಬೇಕು ಅಂದ್ರೆ ಅವಳು ಸುಂದರಿಯೇ ಆಗಿರ್ಬೇಕು. ಒಂದು ವೇಳೆ ಬೃಹತ್ತಾದ ಗಾತ್ರ ಇದ್ರೆ ಅವಾಗ ಶಬ್ದದ ಹೆಜ್ಜೆಯ ಶಬ್ದ ನಾವು ಬೇರೆ ರೀತಿ ಬರ್ತಾ ಇತ್ತು. ಆನೆ ನಡೆದ್ರೆ ಹೇಗ್ ಬರ್ತಾ ಇತ್ತು ಹಾಗೆ ಬರ್ತಾ ಇತ್ತು. ತುಂಬಾ ಸಪೂರ್ವಾಗಿದ್ದಾಳೆ ಅಂತಂದು ಹೇಳಿದರೆ ಆವಾಗ ಆ ಶಬ್ದ ಬೇರೆ ರೀತಿಯಾಗಿ ಬರ್ತಾ ಇತ್ತು. ಶಬ್ದವೇದಿ ವಿದ್ಯೆಯನ್ನು ಬಲ್ಲಂತಹ ರಾಜರು ಇವರೆಲ್ಲ. ಅವಳ ಶಬ್ದಗಳನ್ನ ಕೇಳಿ ಇವಳು ಬಹಳ ಸುಂದರಿಯೇ ಇರಬೇಕು ಅಂತ ತಿಳಿದುಕೊಂಡಿದ್ದಾನೆ. ನಂತರ ಅಪ್ಸರೆಯನ್ನ ಕಾಣ್ತಾ ಇದ್ದಾನೆ. ಅವನ ಮನಸ್ಸಿಗೂ ಮಾತಿಗೂ ಸಂಪರ್ಕವೇ ಇಲ್ಲದೆ ಇರೋ ಹಾಗಾಯ್ತು. ಬಾಯಲ್ಲಿ ಏನೇನೋ ಮಾತುಗಳು ಬರ್ತಾ ಇದೆ. ಅದರಲ್ಲೇ ಬಹಳ ಸೌಂದರ್ಯಯುಕ್ತನಾದಂತಹ ರಾಜ ಇವನು ತನ್ನ ಮೋಹಕವಾದಂತಹ ಮಾತುಗಳಿಂದ ಅವಳನ್ನು ಒಲಿಸಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಇಷ್ಟೆಲ್ಲ ಕಥೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಏವಂ ಪಿತರಿ ಸನ್ನಿವೃತ್ತೆ ತದನುಶಾಸನೆ ವರ್ತಮಾನಃ ಆಗ್ನಿಧ್ರಃ ಜಂಬೂದ್ವೀಪೌಕಸಃ ಪ್ರಜಾಃ ಔರಸವತ್ ಧರ್ಮಮವೇಕ್ಷ್ಯಮಾಣಃ ಪರ್ಯಗೋಪಾಯತ್. ಈ ರೀತಿಯಾಗಿ ತನ್ನ ತಂದೆ ಪ್ರಿಯವ್ರತ ರಾಜ ರಾಜ್ಯಭಾರದಿಂದ ನಿವೃತ್ತನಾದಾಗ ಅವನ ಆದೇಶದಂತೆ ಇರುವಂತಹ ಅಗ್ನಿಧ್ರ ಅನ್ನುವ ಈ ರಾಜ ಜಂಬೂ ದ್ವೀಪದಲ್ಲಿರುವಂತಹ ಯಾವ ಪ್ರಜೆಗಳಿದ್ದಾರೋ ಅವರೆಲ್ಲರನ್ನ ತನ್ನ ಹೊಟ್ಟೆಯಲ್ಲಿ ಹೆತ್ತಂತಹ ಮಕ್ಕಳಂತೆ ಪ್ರೀತಿಸ್ತಾ ಧರ್ಮಂ ಅವೇಕ್ಷ್ಯಮಾಣಃ ಪರ್ಯಗೋಪಾಯತ್,
ಧರ್ಮ ಮಾರ್ಗದಲ್ಲಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ತೊಡಗ್ತಾ ಇದ್ದಾರೆ. ಇಂತಹ ಇವನು ಸ ಕದಾಚಿತ್ ಪಿತೃಲೋಕ ಕಾಮಃ ಸುರವರ ವನಿತಾ ಕ್ರೀಡಾಚಲ ದ್ರೋಣ್ಯಾಂ ಭಗವಂತಂ ವಿಶ್ವಸೃಜಾಂ ಪತಿಂ ಆಹೃತ ಪರಿಚರ್ಯೋಪಕರಣ ಆತ್ಮೇಕಾಗ್ರೇಣ ತಪಸ ಆರಾಧಯಾಂ ಬಭೂವ. ಪಿತೃಲೋಕಗಳ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಉತ್ತಮವಾದ ಸಂತಾನವನ್ನು ಪಡೆಯಬೇಕು. ಆ ಉತ್ತಮ ಸಂತಾನವನ್ನು ಪಡೆಯೋದು ಹೇಗೆ? ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಬ್ರಹ್ಮದೇವರ ಆರಾಧನೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಪೂಜಾ ಸಾಮಗ್ರಿಗಳನ್ನ ತಂದು ಏಕಾಗ್ರ ಚಿತ್ತದಿಂದ ಅವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಏಕಾಗ್ರವಾದ ಮನಸ್ಸಿನಿಂದ ಅವರ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಸ ಕದಾಚಿತ್ ಪಿತೃಲೋಕ ಕಾಮಃ ಸುರ ವನಿತಾ ಚಲದ್ರೋಣ್ಯ ವನಿತಾ ಕ್ರೀಡಾ ಚಲದ್ರೋಣ್ಯಾಂ, ಎಲ್ಲಿ ಅಂದ್ರೆ ಮಂದರ ಪರ್ವತದಲ್ಲಿ ದೇವಶ್ರೇಷ್ಠರೆಲ್ಲರೂ ವಿಹಾರವನ್ನು ಮಾಡುವಂತಹ ಅಪೂರ್ವವಾದಂತಹ ಸ್ಥಳದಲ್ಲಿ ಎಲ್ಲ ಜೀವರಿಗೆ ಒಡೆಯನಾದಂತಹ ಬ್ರಹ್ಮದೇವರನ್ನ, ಚತುರ್ಮುಖ ಬ್ರಹ್ಮದೇವರನ್ನ ಅರ್ಚನೆ ಮಾಡ್ತಾ ಇದ್ದಾನೆ. ಏತದುಪಲಭ್ಯ ಭಗವಾನ್ ಆದಿಪುರುಷಃ ಸದಸಿ ಗಾಯಂತೀಂ ಪೂರ್ವಚಿತ್ತಿಂ ನಾಮ ಅಪ್ಸರಸಂ ಅಭಿಯಾಪಯಾಮಾಸ. ಇದನ್ನು ತಿಳಿದಂತಹ ಬ್ರಹ್ಮದೇವರು ತನ್ನ ಕಚೇರಿಯಲ್ಲಿ, ತನ್ನ ಸಭೆಯಲ್ಲಿ ನರ್ತನವನ್ನ ಮಾಡ್ತಾ ಇದ್ದಂತಹ ಅಪೂರ್ವ ಸುಂದರಿಯಾದಂತಹ ಪೂರ್ವಚಿತ್ತಿ ಎಂಬಂತಹ ಅಪ್ಸರೆಯನ್ನ ಕಳಿಸ್ತಾ ಇದ್ದಾನೆ. ಅವಳು ಹೇಗಿದ್ದಾಳೆ? ಬಂದು ಏನ್ ಮಾಡ್ತಾ ಇದ್ದಾಳೆ? ಸಾಚ ತದಾಶ್ರಮ ಉಪವನಂ ಅತಿ ರಮಣೀಯ ವಿವಿಧ ನಿಬಿಡ ವಿಟಪ ನಿಕಟ ಪುಟಲತಾ ಕುಟಿಲ ರೂಢ ಸ್ಥಳ ವಿಹಂಗ ಮಿಥುನೈಃ ಪ್ಲಾವ್ಯಮಾನ ಶ್ರುತಿಭಿಃ ಪ್ರತಿಬೋಧ್ಯಮಾನ ಸಲಿಲ ಕುಕ್ಕುಟ ಕಾರಂಡವ ಕಳಹಂಸಾದಿಭಿಃ ವಿಚಿತ್ರಂ ಉಪಕೂಜಿತ ಅಮಲ ಜಲಾಶಯ ಕಮಲಾಕರಂ ಉಪಬಭ್ರಾಮ. ಅಗ್ನಿಧ್ರ ಯಾವ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾನೋ ಅದರ ಸಮೀಪದಲ್ಲಿ ಅನೇಕ ಪಕ್ಷಿಗಳು ಕೂಗುತ್ತಾ ಇವೆ. ದೊಡ್ಡ ದೊಡ್ಡ ಮರಗಳಿವೆ. ಆ ಮರಗಳನ್ನು ಆಶ್ರಯಿಸಿಕೊಂಡು ಬಳ್ಳಿಗಳೆಲ್ಲವೂ ಕೂಡ ದಟ್ಟವಾಗಿ ಬೆಳೆದಿವೆ. ಆ ಮರಗಳ ಭಾರವಾದಂತಹ ಕೊಂಬೆಗಳ ತುದಿಯಲ್ಲಿ ಹಣ್ಣುಗಳು ಅವು ಇವು ಎಲ್ಲ ಗೊಂಚಲಾಗಿ ಬೆಳೆದಿವೆ. ಅದರ ತುದಿಯಲ್ಲಿ ಇವುಗಳು ಕೂತುಕೊಂಡಿವೆ. ಕುಳಿತುಕೊಂಡು ನವಿಲು, ಕೋಗಿಲೆಗಳು ಇವೆಲ್ಲವೂ ಜೋರಾಗಿ ಧ್ವನಿಯನ್ನು ಮಾಡ್ತಾ ಇವೆ. ಇವುಗಳು ಧ್ವನಿಯನ್ನು ಮಾಡಿದಾಗ ಇದರ ಧ್ವನಿಯನ್ನು ಅನುಸರಿಸುವಂತೆ ಅನೇಕ ವಿಚಿತ್ರವಾದಂತಹ ಪಕ್ಷಿಗಳು ಕೂಡ ಧ್ವನಿಯನ್ನ ಮಾಡ್ತಾ ಇವೆ. ಅಂತಹ ಧ್ವನಿಯನ್ನು ಮಾಡುವಂತಹ ಸರೋವರದ ಸಮೀಪದಲ್ಲಿ ಇವಳು ಬಂದು ಓಡಾಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ವಯ್ಯಾರದಿಂದ ನಡೀತಾ ಇದ್ದಾಳೆ. ಅವಳ ಹೆಜ್ಜೆಗೂ ಕೂಡ ಕಾಲಲ್ಲಿರುವಂತಹ ಗೆಜ್ಜೆಗಳು ಶಬ್ದವನ್ನು ಮಾಡ್ತಾ ಇದೆ. ಸ್ವಲ್ಪ ಕಣ್ಣನ್ನು ತೆಗಿತಾ ಇದ್ದಾನೆ. ಅವನು ಅಪ್ಸರೆಯನ್ನು ನೋಡ್ತಾ ಇದ್ದಾನೆ. ಅಗ್ನಿಧ್ರ ಪೂರ್ವಚಿತ್ತಿ ಎಂಬಂತಹ ಅಪ್ಸರೆಯನ್ನ ನೋಡ್ತಾ ಇದ್ದಾನೆ. ತಸ್ಯಾಹ ಸುಲಲಿತ ಪದ ವಿನ್ಯಾಸಗತಿ ವಿಲಾಸೇನ ಅನುಪದಂ ಖಣಾಯಮಾನ ರುಚಿರ ಚರಣಾಭರಣ ಸ್ವನಂ ಉಪಾಕರ್ಣ್ಯ ನರದೇವ ಕುಮಾರಃ ಸಮಾಧಿಯೋಗೇನ ಆಮೀಲಿತ ನಯನಃ ನಲಿನ ಮುಕುಲ ಯುಗಲಂ ಈಶತ್ ವಿಕಚಯ್ಯ ಆಚಷ್ಟೆ. ಸ್ವಲ್ಪ ತೆಗೆದು ಕಣ್ಣಿನಿಂದ ಈ ಅಪ್ಸರೆಯನ್ನ ನೋಡ್ತಾ ಇದ್ದಾನೆ. ಅವಳನ್ನ ಸ್ವಲ್ಪ ದೂರದಿಂದ ನೋಡ್ತಾ ಇದ್ದಾನೆ. ನೋಡಿದಾಗ ಎಂತಹ ಮನೋನಿಗ್ರಹ ಇರುವಂತಹವರಿಗೂ ಕೂಡ ಮನಸ್ಸನ್ನು ಚಂಚಲಗೊಳಿಸುವಂತಹ ರೂಪ ಅವಳದ್ದಿದೆ. ಇವಳು ನಡೀತಾ ಇರಬೇಕಾದ್ರೆ ಅದನ್ನು ನೋಡೋದೇ ಕಣ್ಣಿಗೊಂದು ತರದ ಆನಂದ. ವೇಗವಾಗಿ ನಡೀತಾ ಇದ್ದಾಳೆ. ಅವಳನ್ನ ಮಾತನಾಡಿಸುವಂತಹ ಅವಕಾಶ ಇವನಿಗೆ ಸಿಕ್ತು. ರಾಜಕುಮಾರ ಅವಳಿಗೆ ವಶನಾಗ್ತಾ ಇದ್ದಾನೆ. ತಲೆಯಲ್ಲಿ ಏನೋ ಹೊಳಿತಾ ಇದೆ, ಬಾಯಲ್ಲಿ ಏನೋ ಮಾತುಗಳು ಬರ್ತಾ ಇದೆ. ಅವನು ಅವಳನ್ನು ಕುರಿತು ಪ್ರೀತಿಯ ಮೋಹಕವಾದಂತಹ ಮಾತುಗಳನ್ನ ಮಾತನಾಡ್ತಾ ಇದ್ದಾನೆ. ಏನು ಮಾತನಾಡ್ತಾ ಇದ್ದಾನೋ ಎದುರುಗಡೆ ಇದ್ದವರು ಅರ್ಥ ಮಾಡ್ಕೊಳ್ಬೇಕೆ ಹೊರತಾಗ ಅವನಿಗೆ ತಲೆಯಲ್ಲಿರುವ ಅರ್ಥವೇ ಬೇರೆ, ಆಡ್ತಾ ಇರುವಂತಹ ಮಾತುಗಳೇ ಬೇರೆ. ತಾಮೇವ ಅವಿದೂರೇ ವಿಲೋಕ್ಯ ಮಧುಕರೀಮಿವ ಸುಮನಸ ಉಪಜಿಘ್ರಂತೀಂ ದಿವಿಜ ಮನುಜ ಮನೋನಯನಾಹ್ಲಾದ ದುಘೈಃ ಗತಿ ವಿಹಾರ ವಿನಯ ವಿಲೋಕನ ಸುಸ್ವರಾಕ್ಷರ ಅವಯವೈಃ ಮನಸಿ ನೃಣಾಂ ಕುಸುಮಾಯುಧಸ್ಯ ವಿದಧತೀಂ ವಿವರಂ. ಆ
ಪೂರ್ತಿ ಅವಳ ಸ್ವರೂಪವೆಲ್ಲವೂ ಕೂಡ ಇವನ ಕಣ್ಣಿನ ಮುಂದಕ್ಕೆ ಗೋಚರವಾಗ್ತಾ ಇದೆ. ಅಂಥವಳ ನಡಿಗೆ ಹೇಗಿತ್ತು ಅಂಥವಳನ್ನು ಇವನು ಮಾತನಾಡಿಸಿದ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನಿಜ ಮುಖ ವಿಗಳಿತ ಮದ ಆಸವ ಮದಾಸವ ಆಮೋದ ಮದಾಂಧ ಮಧುಕರ ನಿಕರೋಪರೋಧೇನ ಧೃತಪದ ವಿನ್ಯಾಸ ವಲ್ಗು ಸ್ಪಂದನ ಸ್ತನ ಕಲಶ ಕಬಲ ಹಾರ ರಶನಾಂ ದೇವೀಂ ತದವಲೋಕನೇನ ವಿಧೃತ ಅವಸರಸ್ಯ ಭಗವತಃ ಮಕರಧ್ವಜಸ್ಯ ವಶಂ ಉಪನೀತಃ ಜಡವದಿತಿ ಹೋವಾಚ. ಜಡನ ಹಾಗೆ ಮನ್ಮಥನಿಗೆ ಇವನ ಒಳಗಡೆಯಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅವಳ ವಶಕ್ಕೆ ಬೀಳ್ತಾ ಇದ್ದಾನೆ, ಮಾತನ್ನ ಆಡ್ತಾ ಇದ್ದಾನೆ. ಅಗ್ನಿಧ್ರ ಅವಳನ್ನ ಹೊಗಳ್ತಾ ಇದ್ದಾನೆ. ಕಾತ್ವಂ ಚಿಕೀರ್ಷಸಿ ಚ ಕಿಂ ಮುನಿವರ್ಯ ಶೈಲೇ ಮಾಯಾಸಿ ಕಿಂ ಭಗವತಃ ಪರದೇವತಾಯಾಃ ವಿಜ್ಯೇ ಬಿಭರ್ಷಿ ಧನುಷಿ ಸಹೃದಾತ್ಮನೋ ಮೇ ಕಿಂ ವಾ ಮೃಗಾನ್ ಮೃಗಯಸೆ ಸುಹೃದಾತ್ಮನೋರ್ಥೆ ಕಿಂ ವಾ ಮೃಗಾನ್ ಮೃಗಯಸೆ ವಿಪಿನೇ ಪ್ರಮತ್ತಾನ್. ದೇವಿ ನೀನ್ ಯಾರು? ದೇವಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟಕ್ಕೆ ನಿಲ್ಸೋದಿಲ್ಲ. ಮುನಿವರ್ಯ ನೀನ್ ಯಾರಪ್ಪ? ಗಂಡು ಅಂತ ತಿಳಿದುಕೊಂಡು ಮಾತನಾಡ್ತಾ ಇದ್ದೇನೆ ಅಂತ. ಬಾಯಲ್ಲಿ ಶಬ್ದಗಳೇ ನಿಲ್ತಾ ಇಲ್ಲ, ಏನೇನೋ ಬರ್ತಾ ಇದೆ. ಅರ್ಥಶೂನ್ಯವಾದ ಮಾತುಗಳನ್ನ ಆಡ್ತಾ ಇದ್ದಾನೆ. ತುಂಬಾ ಭಯವಾದಾಗ, ಬಹಳ ಸಂತೋಷವಾದಾಗ, ಬಹಳ ದುಃಖದಲ್ಲಿದ್ದಾಗ ಮಾತುಗಳು ಏನು ಬರುತ್ತೋ ಆ ಮಾತುಗಳು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಅದರಿಂದ ಇದು ಸಹಜವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರ್ ನೀನು? ಏನು ಮಾಡ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ದಿ? ಪರಮಾತ್ಮನ ಮಾಯಾಶಕ್ತಿ ಅಂತ ಕರೀತಾರೆ. ಜಗತ್ತನ್ನೆಲ್ಲವನ್ನು ಕೂಡ ಮೋಹಕ್ಕೆ ದೂಡಿ ಅಜ್ಞಾನದ ಕೂಪದಲ್ಲಿ ಹಾಕುವಂತಹ ಶಕ್ತಿಯನ್ನ ಮಾಯಾಶಕ್ತಿ ಅಂತ ಕರೀತಾರೆ. ನೀನು ಆ ಮಾಯಾಶಕ್ತಿಯೋ? ಯಾಕೆ? ನಮ್ಮ ತಪಸ್ಸನ್ನು ಮಾಡಬೇಕು ಅನ್ನುವ ಇಚ್ಛೆ ಎಲ್ಲವನ್ನು ಕೂಡ ಮನಸ್ಸಿನಿಂದ ಹೊಡೆದು ಹಾಕಿ ನಿನ್ನ ಬಳಿಯಲ್ಲಿ ಮನಸ್ಸು ಬರುವ ಹಾಗೆ ಮಾಡ್ತಾ ಇದ್ದಿ. ನೀನು ಏನೋ ದೊಡ್ಡ ವೀರನ ಹಾಗೆ ಕಾಣಿಸ್ತಾ ಇದ್ದಿ. ಯಾಕೆ ಅಂತಂದ್ರೆ ನಿನ್ನ ಹುಬ್ಬುಗಳೇ ಎರಡು ದೊಡ್ಡ ಬಿಲ್ಲಿನ ಹಾಗೆ ಕಾಣಿಸ್ತಾ ಇದೆ. ನಿನ್ನ ಕಣ್ಣಿನ ನೋಟಗಳೇನಿದೆ ಅಲ್ಲ, ಇದು ಆ ಬಿಲ್ಲಿಗೆ ಹೂಡಿದಂತಹ ಬಾಣದ ಹಾಗೆ ಕಾಣಿಸ್ತಾ ಇದೆ. ಈ ಬಾಣದ ಮುಖಾಂತರವಾಗಿ ನನ್ನನ್ನ ನಿನ್ನ ವಶವಾಗಿ ಮಾಡಿಕೊಳ್ತಾ ಇದ್ದಿ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಬಿಲ್ಲಿನಿಂದ ಬಾಣಗಳನ್ನ ಬಿಲ್ಲಿನಲ್ಲಿ ಹೂಡಿ ಮೃಗಗಳನ್ನ ಸಂಹಾರ ಮಾಡ್ತಾರೆ. ಹಾಗೆ ನಿನ್ನ ಹುಬ್ಬುಗಳೆಂಬಂತಹ ಬಿಲ್ಲಿಗೆ ಬಾಣವನ್ನ ಪೋಣಿಸಿ ನಮ್ಮಂತಹ ಕಾಡಿನಲ್ಲಿ ಸಂಚಾರ ಮಾಡುವಂತಹ ಮೃಗಗಳ ಹೃದಯಕ್ಕೆ ಹೊಡಿತಾ ಇದ್ದಿ. ನಮ್ಮ ಮನಸ್ಸೆಲ್ಲವನ್ನು ಕೂಡ ಹಾಳು ಮಾಡುವಂತಹ ಏನು ಬೇಟೆಗಾರನೋ ಏನೋ ನೀನು ಅಂತ ಕೇಳ್ತಾ ಇದ್ದಾನೆ. ನೀನು ನಮ್ಮಂತಹ ಸಾಮಾನ್ಯ ಜನರ ಮೇಲೆ ಈ ಬಾಣಗಳನ್ನ ಪ್ರಯೋಗ ಮಾಡಿ ಮನಸ್ಸನ್ನ ಘಾಸಿ ಆಗುವ ಹಾಗೆ ಮಾಡಬೇಡ, ನಮ್ಮ ಮನಸ್ಸು ತಿಳಿಯಾಗಿರುವ ಹಾಗೆ ಮಾಡು ಅಂತ ಹೇಳಿ, ನಿನ್ನ ಶಿಖೆ ಇವು ಎಲ್ಲವೂ ಕೂಡ ಅಪೂರ್ವವಾಗಿದೆ. ನಿನ್ನ ಮಾತುಗಳನ್ನಷ್ಟೇ ಕೇಳ್ತಾ ಇದ್ದೇವೆ. ನೀನು ಯಾವ ವಸ್ತ್ರಗಳನ್ನು ಹಾಕೊಂಡಿದ್ದಿ, ಏನು ಇವು ಎಲ್ಲವೂ ಕೂಡ ನಿನ್ನ ಕಾಲಿನಲ್ಲಿ ಗೆಜ್ಜೆ ಹಾಕೊಂಡಿದ್ದಿ. ನನಗೆ ಇದು ಗೆಜ್ಜೆ ತರ ಕಾಣಿಸ್ತಾನೆ ಇಲ್ಲ. ಯಾವುದೋ ಒಂದು ಪಕ್ಷಿ ಬಂದು ನಿನ್ನ ಕಾಲಿನಲ್ಲಿ ನಿಂತುಕೊಂಡು ನಿರಂತರವಾಗಿ ಹಾಡ್ತಾ ಇದೆ ಏನೋ ಅಂತ ಅನ್ನಿಸ್ತಾ ಇದೆ. ಇವು ಎಲ್ಲವೂ ಕೂಡ ಅವಳನ್ನ ಒಲಿಸಿಕೊಳ್ಬೇಕು ಅಂತ ಇವನು ಆಡ್ತಾ ಇರುವಂತಹ ಮಾತುಗಳು. ಆ ತಿತ್ತಿರೆ ಪಕ್ಷಿಗಳು ಬರೀ ನಿನ್ನ ಬಗ್ಗೆ ಹೊಗಳುವ ಹಾಗೆ ನನಗೆ ಕೇಳಿಸ್ತಾ ಇದೆ. ಮಾತುಗಳನ್ನಷ್ಟೇ ಕೇಳ್ತಾ ಇದ್ದೇವೆ. ನಿನ್ನ ಬಟ್ಟೆಯಿಂದಾಗಿ ನಿನ್ನ ಕಾಲುಗಳೆಲ್ಲ ಮುಚ್ಚಿರೋದ್ರಿಂದ ಪಕ್ಷಿಗಳು ಏನು ಮಾತನಾಡ್ತಾ ಇದೆ ಅದರ ಸ್ವರೂಪ ಗೊತ್ತಾಗ್ತಾ ಇಲ್ಲ, ಬಾಯಿಯ ವಿಲಾಸಗಳು ಗೊತ್ತಾಗ್ತಾ ಇಲ್ಲ, ಬರೀ ಶಬ್ದಗಳಷ್ಟೇ ಕೇಳ್ತಾ ಇದೆ. ನಿನ್ನ ಮೈ ಮೇಲೆಲ್ಲ ಒಂದು ತೇಜೋಮಂಡಲದ ಹಾಗೆ ಬಟ್ಟೆಯೂ ಇದೆ. ನನಗಿದು ಬಟ್ಟೆ ಅಂತಾನೆ ಕಾಣಿಸ್ತಾ ಇಲ್ಲ. ಅವಳು ಪೀತಾಂಬರವನ್ನು ಧರಿಸಿದ್ದಾಳೆ, ಹಳದಿಯಾದ ಬಟ್ಟೆಯನ್ನು ಧರಿಸಿದ್ದಾಳೆ. ಆದ್ರೆ ಅವನು ಹೇಳ್ತಾ ಇದ್ದಾನೆ ನಿನ್ನ ಮೈ ಮೇಲೆ ಯಾವ್ದೋ ಬಟ್ಟೆ ಇದೆ ಅಂತ ಕಾಣಿಸ್ತಾ ಇಲ್ಲ. ಸೂರ್ಯನ ಪ್ರಕಾಶವೆಲ್ಲವೂ ಹಳದಿಯಾಗಿ ಜಗತ್ತನ್ನ ಆವರಿಸಿಕೊಂಡಿದೆ ಅಲ್ಲ, ಅದರಂತೆ ನಿನ್ನ ಶರೀರದ ಮೇಲೆ ಯಾವುದೋ ಒಂದು ಪ್ರಕಾಶಮಯವಾದಂತಹ ಪುಂಜ ತೇಜಸ್ಸಿನ ಸಮುದಾಯ ನಿನ್ನ ಮೈ ಮೇಲೆ ಬಿದ್ದಿದೆ ಅಂತ ನನಗ್ ಕಾಣಿಸ್ತಾ ಇದೆ. ನಿನ್ನಾರು ಮಡಿ ಅಂತೂ ಇಲ್ಲವೇ ಇಲ್ಲ. ಆದ ಮೇಲೆ ನಿನ್ನ ನಡು ಎದೆ ಭಾಗ ತುಂಬಾ ಅದ್ಭುತವಾಗಿದೆ. ನನಗೆ ನೀನು ಯಾವುದೋ ಒಂದು ಅದ್ಭುತವಾದ ಲೋಕದಿಂದ ಬಂದಿದ್ದೆ ಅಂತ ಅನ್ನಿಸ್ತಾ ಇದೆ. ನನಗೂ ನಿನ್ನ ಲೋಕವನ್ನು ನೋಡಬೇಕು ಅಂತಿದೆ. ನಿನ್ನ ಅಪೂರ್ವವಾದಂತಹ ಲೋಕದಲ್ಲಿರುವ ಜನರೆಲ್ಲರೂ ಹೀಗೆ ಇರ್ತಾರೋ ಅಥವಾ ಇಲ್ವೋ?
ಅಥವಾ ನೀನೊಬ್ಬಳೇ ಹೀಗಿದ್ದಿ ಅಂತಾದ್ರೆ ನನ್ನನ್ನು ಬಿಟ್ಟು ಹೋಗ್ಲೇಬೇಡ, ನನ್ನ ಜೊತೆಯಲ್ಲೇ ಇರು. ನೀನ್ ಏನ್ ಊಟ ಮಾಡ್ತಿ, ಏನ್ ಊಟ ಮಾಡೋದಿಲ್ಲ, ನಮಗ್ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಿನ್ನ ಕಣ್ಣುಗಳು ಸ್ತ್ರೀಲಂಪಟರಾದಂತಹ ನಮ್ಮಂತಹ ಜನರ ಮನಸ್ಸನ್ನ ಕದಡಿಸಿ ಬಿಡತ್ತೆ. ನನಗೆ ವಶಳಾಗು, ನಿನ್ನನ್ನು ಬಿಡಲಾರೆ. ನಿನ್ನಲ್ಲಿ ನನ್ನ ಮನಸ್ಸು ನೆಟ್ಟು ಹೋಗಿದೆ. ನೀನು ದೇವರ ಅನುಗ್ರಹದಿಂದಲೇ ನನ್ನ ತಪಸ್ಸಿಗೆ ಒಲಿದು ಬಂದಂತಹ ಪತ್ನಿ ಅಂತ ನಾನು ತಿಳಿದಿದ್ದೇನೆ. ನೀನು ನನ್ನನ್ನು ಮದುವೆಯಾಗು ಅಂತ ಆ ಅಗ್ನಿಧ್ರ ರಾಜ ಕೇಳ್ತಾ ಇದ್ದಾನೆ. ಪಾಣ ವಿಮೌ ಭಗವತ ಶತಪತ್ರ ಪತ್ರವು ಶಾಖಾಂಬು ಪುಂಖ ರುಚಿರಾವತಿ ತಿಗ್ಮದಂತವು ಕಸ್ಮೈ ಯುಯುಂಕ್ಷಸಿ ವನೆ ವಿದ್ಮಃ ತೇಮಾಯಯೋ ಜಡಧಿಯಾಂ ತವ ವಿಕ್ರಮೋಸ್ತು. ಶಿಷ್ಯ ಇಮೇ ಭಗವತಃ ಪರಿತಃ ಪಠಂತಿ ಗಾಯಂತಿ ಸಾಮಸ ರಹಸ್ಯಮಜಸ್ರಮೀಶ ಯಶ್ಮಚ್ಛಿಲಾ ವಿಲುಳಿತಾಃ ಸುಮನೋಭಿವೃಷ್ಟೀಃ ಸರ್ವೇ ಭಜಂತಿ ಋಷಿಗಣ ಇವ ವೇದ ಶಾಖಾಃ. ಈ ನಿನ್ನ ಸುತ್ತಲೂ ನೀ ಹೂವಿನ ಹಾಗಿದ್ದಿ. ಯಾಕೆ ಅಂತಂದ್ರೆ ನಿನ್ನ ಸುತ್ತಲೂ ಎಲ್ಲಿ ನೋಡಿದ್ರು ಕೂಡ ದುಂಬಿಗಳೇ ಕಾಣಿಸ್ತಾ ಇದೆ. ದುಂಬಿಗಳೆಲ್ಲ ಏನ್ ಮಾಡತ್ತೆ, ಪುಷ್ಪದಲ್ಲಿರುವಂತಹ ಮಕರಂದವನ್ನ ಹೀರ್ಲಿಕ್ಕೆ ಅಂತ ಬಂದಿರತ್ತೆ. ನೀನು ದೇವಲೋಕದಿಂದ ಬಂದಿದ್ದಿ ಅಂತ ಅನ್ಸತ್ತೆ. ನಿನ್ನಲ್ಲಿರುವಂತಹ ಸೌಂದರ್ಯವನ್ನು ನೋಡಿ ಇದು ಮಕರಂದ ಅಂತ ಭ್ರಾಂತಿಯಿಂದ ದುಂಬಿಗಳೆಲ್ಲ ಬಂದು ಮಕರಂದವನ್ನ ಆಸ್ವಾದನೆ ಮಾಡ್ಲಿಕ್ಕೋಸ್ಕರ ಪುಷ್ಪವನ್ನ ಮುತ್ತುವಂತೆ ನಿನ್ನನ್ನ ಮುತ್ತಿಬಿಟ್ಟಿದೆ. ನಿನ್ನ ಸುತ್ತಲೂ ಆ ದುಂಬಿಯ ಝೇಂಕಾರ ಬರ್ತಾ ಇದ್ರೆ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಯಾವುದೋ ಜಟೆಯನ್ನ ಧರಿಸಿದಂತಹ ಋಷಿಗಳ ಮಧ್ಯದಲ್ಲಿ ನಿರಂತರವಾಗಿ ವೇದ ಪಾಠ ಶ್ರವಣ ಹೇಗಾಗ್ತಾ ಇರುತ್ತೋ ಅದರಂತೆ ನಿನ್ನ ಮಾತುಗಳ, ನಿನ್ನ ಸುತ್ತಲೂ ತಿರುಗುತ್ತಾ ಇರುವಂತಹ ಈ ದುಂಬಿಗಳ ಧ್ವನಿ ಅದರ ಮಾತಿನ ಹಾಗೆ ನನಗೆ ಕೇಳ್ತಾ ಇದೆ. ನಿಮ್ಮ ಶಿಖೆಗಳಿಂದಾಗಿ ನೀನು ಧರಿಸಿದಂತಹ ಪುಷ್ಪಗಳೆಲ್ಲವೂ ಉದುರ್ತಾ ಇದ್ರೆ ಈ ಗುರುಗಳೆಲ್ಲ ಉಪದೇಶ ಮಾಡಿದಾಗ ಶಿಷ್ಯರು ವಾಪಾಸು ಅದನ್ನ ತಮ್ಮ ಬುದ್ಧಿಯಲ್ಲಿ ಹೇಗೆ ಧಾರಣೆ ಮಾಡ್ತಾರೋ ಅದರಂತೆ ನಿನ್ನ ತಲೆಯಿಂದ ಉದುರಿದಂತಹ ಪುಷ್ಪಗಳಲ್ಲಿರುವ ಮಕರಂದವನ್ನ ಈ ದುಂಬಿಗಳೆಲ್ಲ ಹೀರ್ತಾ ಇದೆ. ನನಗೆ ಈ ದುಂಬಿಗಳು ಋಷಿಗಳ ಶಿಷ್ಯರ ಹಾಗೆ ಕಾಣಿಸ್ತಾ ಇದ್ದಾರೆ. ವಾಚಂ ಪರಂ ಚರಣ ಪಂಕಜ ತಿತ್ತಿರೀಣಾಂ. ನಿನ್ನ ಕಾಲಲ್ಲಿರುವ ಗೆಜ್ಜೆಯ ಶಬ್ದಗಳೆಲ್ಲವೂ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಯಾವುದೋ ಒಂದು ತಿತ್ತಿರಿ ಪಕ್ಷಿ ಬಂದು ನಿನ್ನ ಕಾಲಿನಲ್ಲಿ ಇದೆ, ನಮಗೆ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಅಲ್ಲಿ ಬಂದು ತನ್ನ ಮಾತುಗಳನ್ನ ಹೇಳ್ತಾ ಇದೆ. ಏನೋ ಅಪೂರ್ವವಾದಂತಹ ತತ್ವಜ್ಞಾನವನ್ನ ಕೊಡ್ಲಿಕ್ಕೆ ಅಂತ ಇಲ್ಲಿ ಬಂದಿದೆ ಏನೋ ಅಂತ ನಮಗ ಅನ್ನಿಸ್ತಾ ಇದೆ. ಬ್ರಹ್ಮನ್ನ ರೂಪ ಮುಖರೀಂ ಶೃಣುಮೋದ್ಯ ತುಭ್ಯಂ ಲಬ್ಧಾ ಕದಂಬ ರುಚಿರಾಂಕ ವಿಟಂಕ ಬಿಂಬೆ ಯಸ್ಯಾಮಲಾತ ಪರಿಧಿ ಕ್ವಚವಲ್ಕಲಾತೆ. ನಿನ್ನ ಶರೀರದ ಮೇಲೆ ಸೂರ್ಯನ ತೇಜಸ್ಸೆಲ್ಲ ಬಂದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಅದ್ಭುತವಾದ ಲೋಕವನ್ನು ತೋರಿಸು. ಯಾಕೆ ಅಂದ್ರೆ ಈ ಭೂಮಿಯಲ್ಲಿರುವಂತಹ ಯಾವ ಜನರು ಕೂಡ ನಿನ್ನಷ್ಟು ಸುಂದರರಾಗಿಲ್ಲ. ನೀನಿಷ್ಟು ಸುಂದರಳಾಗಿ ಇದ್ದಿ ಅಂತಂದ್ರೆ ಯಾವುದೋ ಅಪೂರ್ವವಾದ ಲೋಕದಿಂದಲೇ ನೀನು ಬಂದಿರಬೇಕು. ಲೋಕಂ ಪ್ರದರ್ಶಯ ಸಹತ್ತಮ ತಾವಕಮ್ಮೆ ಯತ್ರತ್ಯ ಇತ್ತಮುರಸಾವಯವಾವ ಪೂರ್ವವು ಅಸ್ಮದ್ವಿಧಸ್ಯ ಮನ ಉನ್ನಯನೌ ಬಿಭರ್ಷಿ ಬಹ್ವದ್ಭುತಂ ಸರಸಹಾಸ ಸುಧಾಂಚ ವಕ್ತ್ರೆ. ನಿನ್ನ ಮಾತಿನಲ್ಲೆಲ್ಲ ಬರೀ ಸುಧೆ ಅಮೃತ ಸುರಿಯುವ ಹಾಗೆ ಇದೆ. ಅಷ್ಟು ಸೊಗಸಾದಂತಹ ಮಾತುಗಳು ನಿನ್ನಿಂದ ಬರ್ತಾ ಇದೆ. ಇಂತಹ ಅಪೂರ್ವವಾದ ಲೋಕ ಯಾವುದದು, ನೀನಿರುವಂತಹ ಲೋಕಗಳು ಯಾವುದು ಅಂತ ಕೇಳ್ತಾ ಇದ್ದಾನೆ. ಆದ್ಮೇಲೆ ರೂಪಂ ತಪೋಧನ ತಪಶ್ಚರತಾಂ ತಪೋಘ್ನಂ ಹೇತತ್ತು ಕೇನ ತಪಸ ಭವತೇಹ ಲಬ್ಧಂ ಚರ್ತುಂ ತಪೋರ್ಹಸಿ ಮಯಾ ಸಹ ಮಿತ್ರ ಮಹ್ಯಂ ಕಿಂವಾ ಪ್ರಸೀದತಿ ಸವೈಭವ ಭಾವನೋ ಮೇ. ನೀನು ಇಷ್ಟು ಅದ್ಭುತವಾದಂತಹ ರೂಪವನ್ನು ಧರಿಸಿದ್ದೀ ಅಂತಾದರೆ ಇಷ್ಟು ಅದ್ಭುತ ರೂಪ ಬರಲಿಕ್ಕೆ ಎಷ್ಟೆಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ಬೇಕು. ನೀನು ಯಾವ ದೇವರನ್ನು ಒಲಿಸಿಕೊಂಡು ಇಷ್ಟು ಅದ್ಭುತವರ ರೂಪವನ್ನು ಧರಿಸಿದ್ದಿ? ನನಗೂ ಸ್ವಲ್ಪ ಹೇಳು. ನಾನು ಕೂಡ ತಪಸ್ಸನ್ನ ಮಾಡಿ ಇಷ್ಟು ಅದ್ಭುತವಾದ ಸೌಂದರ್ಯವನ್ನು ಪಡೀತೇನೆ. ನನಗೆ ಈ ಜನ್ಮದಲ್ಲಿ ಅದೆಲ್ಲ ಸಾಧ್ಯ ಇಲ್ಲಲ್ಲ, ಏನ್ ಮಾಡೋಣ? ಹಾಗಾದ್ರೆ ಈ ಜನ್ಮದಲ್ಲಿ ನೀನು ನನ್ನ ಜೊತೆಯಲ್ಲಿ ಬಂದ್ಬಿಡು. ನಾ ಮತ್ತೆ ಇನ್ನೊಂದು ಜನ್ಮಕ್ಕೆ ಅಂತ ಮತ್ತೆ ತಪಸ್ಸು ಮಾಡಿದರೆ ಆಯ್ತು. ಒಂದೋ ನೀ ನನ್ನ ಜೊತೆಯಲ್ಲಿ ಬಂದು ತಪಸ್ಸನ್ನು ಮಾಡ್ಬೇಕು, ಇಲ್ಲ ನಾನು ತಪಸ್ಸನ್ನು ಬಿಡ್ತೇನೆ, ನನಗೆ ನೀನು ಒಲಿದು ಬಂದು ನನ್ನ ಜೊತೆಯಲ್ಲಿ ವಾಸ ಮಾಡ್ಬೇಕು. ನತ್ವಾಂತ್ಯಜಾಮಿ ದಯಿತಾನ್ ದ್ವಿಜ ದೇವ ದತ್ತಂ. ದೇವತೆಗಳಿಂದಲೇ ಅನುಗ್ರಹೀತನಾದ ನನಗೆ ನೀನು ಒಲಿದು ಬಂದಿದ್ದಿ. ಯಸ್ಮಿನ್ ಮನೋದೃಕ ಪಿವಾನ ವಿಯಾತಿ ಲಗ್ನಂ. ನಿನ್ನಲ್ಲಿ ನನ್ನ ಮನಸ್ಸು, ನನ್ನ ದೃಷ್ಟಿ ನಿಲೀನವಾಗಿ ಹೋಗಿದೆ, ನಿನ್ನಲ್ಲಿಯೇ ಮುಳುಗಿ ಹೋಗಿದೆ. ಇದನ್ನ ಮನಸ್ಸನ್ನ ಆ ಕಡೆ ಈ ಕಡೆ ಸರಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ.
ಹಾಗಾಗಿ ಮಾಂ ಚಾರು ಶೃಂಗ ಅರ್ಹಸಿ ನೇತು ಮನೋವ್ರತಂ ತೇ ಚಿತ್ತಂ ಯತಃ ಪ್ರತಿಸರಂತು ಶಿವ ಸಚಿವ್ಯಃ. ನಿನ್ನ ಸುತ್ತಲೂ ಈ ತಿರುಗ್ತಾ ಇರುವಂತಹ ದುಂಬಿಗಳೆಲ್ಲವನ್ನು ದೂರ ಓಡಿಸಿಬಿಡು, ನಾನ್ ನಿನ್ ಜೊತೆಯಲ್ಲಿರಬೇಕು, ನನ್ನನ್ನು ಬಿಟ್ಟು ಯಾರನ್ನು ನಿನ್ನ ಜೊತೆಯಲ್ಲಿ ಇರಿಸಿಕೊಳ್ಬೇಡ ಅಂತ ಅವಳನ್ನು ನಾನಾ ವಿಧವಾದ ಮಧುರವಾದಂತಹ ಮಾತುಗಳಿಂದ ಒಲಿಸಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೂ ಈ ಸಾಂಕೇತಿಕವಾದ ಭಾಷೆಯಿಂದ ಅವನು ನೋಡ್ಬೇಕಾದ್ರೆ ಋಷಿಕುಮಾರನನ್ನ ಜೊತೆಯಲ್ಲಿ ಮಾತನಾಡುವ ಹಾಗೆ ಮಾತನಾಡ್ತಾ ಇದ್ದಾನೆ. ಅವನಿಗೆ ಗೊತ್ತಿದೆ ಇವಳು ಸುಂದರವಾದಂತಹ ಅಪ್ಸರಾ ಸ್ತ್ರೀ, ನೀ ನನ್ನ ಜೊತೆಯಲ್ಲಿರು ಅಂತ ಹೇಳ್ತಾ ಇದ್ದಾನೆ. ಇವನ ಈ ರೀತಿಯಾದಂತಹ ಮಾತುಗಳಿಂದ ಅವಳು ಪೂರ್ತಿಯಾಗಿ ಸೋತು ಹೋಗಿದ್ದಾಳೆ. ಬರೀ ಅಷ್ಟೇ ಅಲ್ಲ, ಅಗ್ನಿಧ್ರ ರಾಜನ ಬುದ್ಧಿ, ಅವನ ಇಡೀ ಜಗತ್ತಿನ ಆಧಿಪತ್ಯ, ಅದರ ಜೊತೆಯಲ್ಲಿ ಸಾವಿರಾರು ವರ್ಷಗಳ ಕಾಲದ ಅವನ ತಪಸ್ಸು, ಅವನ ರೂಪ, ಇವೆಲ್ಲದಕ್ಕೂ ಕೂಡ ಮನಸೋತಂತಹ ಅವಳು ಈ ಜಂಬೂ ದ್ವೀಪಕ್ಕೆ ಅಧಿಪತಿಯಾದಂತಹ ಅಗ್ನಿಧ್ರನಿಗೆ ಹೆಂಡತಿ ಆಗ್ಲಿಕ್ಕೆ ನಾನು ತಯಾರಿಯಾಗಿದ್ದೇನೆ ಅಂತ ಅವನ ಜೊತೆಯಲ್ಲಿ ವಿವಾಹವಾಗಲಿಕ್ಕೆ ಅಂತ ಒಪ್ತಾ ಇದ್ದಾಳೆ. ಇತಿ ಲಲನಾನುಯಾತಿ ಇತಿ ಲಲನ ಅನುನಯ ಅತಿ ವಿಶಾರದ ಗ್ರಾಮ್ಯ ವೈದಗ್ಧಯ ಪರಿಭಾಷೆಯ ತಾಂ ವಿಬುಧ ವಧೂಂ ಅಧಿಸಭಾಜಯಾಮಾಸ. ಈ ರೀತಿಯಾಗಿ ಸ್ತ್ರೀಯರನ್ನ ಒಲಿಸಿಕೊಳ್ಳೋದರಲ್ಲಿ ಅತ್ಯಂತ ಚತುರನಾದಂಥವನವನು. ಪ್ರಣಯ ಸಂಭಾಷಣದಿಂದಾಗಿ ಅವಳನ್ನ ಚೆನ್ನಾಗಿ ಮಾತನಾಡಿಸಿ ಅವಳ ಕದ್ದು ಅವಳನ್ನ ಒಲಿಸಿಕೊಳ್ಳುತ್ತಾ ಇದ್ದಾನೆ. ಅವಳು ಅಷ್ಟಕ್ಕೆ ಅವನಿಗೆ ಒಲಿಲಿಲ್ಲ. ಅವನಲ್ಲಿರುವಂತಹ ಔದಾರ್ಯ, ಬುದ್ಧಿ, ಶೌರ್ಯ, ಅವನ ರೂಪ, ಅವನ ಇಡೀ ಜಂಬೂ ದ್ವೀಪಕ್ಕೆ ಅಧಿಪತಿತ್ವ, ಅವನ ತಪಸ್ಸು, ಭಗವಂತನಲ್ಲಿರುವ ನಿಷ್ಠೆ, ಇವೆಲ್ಲವನ್ನು ನೋಡಿ ಅವನನ್ನು ವಿವಾಹವಾಗಿ ಸಾವಿರಾರು ವರ್ಷಗಳ ಕಾಲ ಅವನ ಜೊತೆಯಲ್ಲಿ ಭೋಗವನ್ನು ಅನುಭವಿಸ್ತಾ ಇದ್ದಾಳೆ. ಸಾಚ ತತಃ ತಸ್ಯ ವೀರಯೂಥಪತೇಃ ಬುದ್ಧಿ, ಶೀಲ, ರೂಪ, ವಿದ್ಯಾ, ವಯಃ, ಶ್ರೀಯೌದಾರ್ಯೈಃ ಅವನ ಸಂಪತ್ತು, ಔದಾರ್ಯ, ಪರಾಕ್ಷಿಪ್ತ ಮನಾಹ ಇವುಗಳಿಂದ ಅವನಲ್ಲಿ ಮನಸೋತು ಬಿಟ್ಟಿದ್ದಾಳೆ. ಅವನ ಜೊತೆಯಲ್ಲಿ ತೇನ ಸಹ ಅಯುತಾಯುತ ಪರಿವತ್ಸರೋಪ ಲಕ್ಷಣಂ ಕಾಲಂ ಜಂಬೂದ್ವೀಪತಿನಾ ಭೋಗಾನ್ ಬುಭುಜೆ. ಅವನ ಜೊತೆಯಲ್ಲಿ ಸಾವಿರ ವರ್ಷಗಳ ಕಾಲ ಅನೇಕ ಭೋಗಗಳನ್ನ ಅನುಭವಿಸ್ತಾ ಇದ್ದಾಳೆ. ಇವನಿಗೆ 9 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅಗ್ನಿಧ್ರ ಪೂರ್ವ ಚಿತ್ತಿಯಲ್ಲಿ 9 ಜನ ಮಕ್ಕಳನ್ನು ಪಡಿತಾ ಇದ್ದಾನೆ. ಈ 9 ಜನ ಮಕ್ಕಳ ಹೆಸರೇ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. ನಾವು ಗಮನಿಸಿದ್ವಿ, ಇಡೀ ಭೂಮಂಡಲದಲ್ಲಿ 7 ದ್ವೀಪಗಳಿವೆ. ಆ 7 ದ್ವೀಪಗಳಲ್ಲಿ ಒಂದು ಜಂಬೂ ದ್ವೀಪ. ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. ಈಗ ಉದಾಹರಣೆಗೆ ಹೇಳೋದು ಅಂತಾದ್ರೆ 7 ಖಂಡಗಳಿವೆ. ಭೂಲೋಕದಲ್ಲಿ 7 ಖಂಡಗಳಿವೆ. ಅದರಲ್ಲಿ ಭಾರತ ಅನ್ನೋದು ಒಂದು ಖಂಡ. ಹಾಗೆ 7 ದ್ವೀಪಗಳಲ್ಲಿ ಜಂಬೂ ದ್ವೀಪ ಅನ್ನುವಂಥದ್ದು ಒಂದು ಖಂಡ. ಆ ಜಂಬೂ ದ್ವೀಪ ಎಂಬ ಒಂದು ಖಂಡದಲ್ಲಿ ಅನೇಕ ವರ್ಷಗಳು ಅಂತಂದ್ರೆ ಅವಾಂತರ ರಾಜ್ಯಗಳು ಅಂತ ಅಂದುಕೊಳ್ಳಿ. ಅದಕ್ಕೆ ಉದಾಹರಣೆ ಅಂತಂದ್ರೆ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಿವೆ ಅಲ್ಲ, ಅನೇಕ ರಾಜ್ಯಗಳಂತೆ ಜಂಬೂ ದ್ವೀಪದಲ್ಲಿ ಅನೇಕ ವರ್ಷಗಳಿವೆ. ಆ 9 ವರ್ಷಗಳ ಹೆಸರೇ ಇವನ ಮಕ್ಕಳ ಹೆಸರು ಆಗಿದೆ. ಆ 9 ಜನ ಮಕ್ಕಳನ್ನ ಪಡೆದು ಅರಮನೆಯಲ್ಲಿ ಬಿಟ್ಟು ಅವಳು ವಾಪಸ್ಸು ಪೂರ್ವ ಚಿತ್ತಿ 1 ವರ್ಷಕ್ಕೆ ಒಬ್ಬೊಬ್ಬರಂತೆ ಅವರು ಮಕ್ಕಳನ್ನು ಪಡಿತಾ ಇದ್ದಾರೆ. ವರ್ಷಕ್ಕೊಬ್ಬರನ್ನ ಪಡೆದು ಅವಳು ನಂತರದಲ್ಲಿ ತನ್ನ ಲೋಕವಾದಂತಹ ಬ್ರಹ್ಮಲೋಕವನ್ನ ಹೊಂದುತ್ತಾ ಇದ್ದಾಳೆ. ಇವರು ಅಗ್ನಿಧ್ರನ ಮಕ್ಕಳು ತಾಯಿಯ ಅನುಗ್ರಹ ಬಲ ಮತ್ತು ಹುಟ್ಟುವಾಗಲೇನೆ ಇವನು ತಪಸ್ಸಿನ ಪ್ರಭಾವದಿಂದ ಹುಟ್ಟಿದವರು. ಆದ್ದರಿಂದಾಗಿ ಪ್ರಬಲವಾದ ಶಕ್ತಿಯನ್ನ ಧರಿಸಿದವರವರು, ಬಹಳ ದೇಹದಾರ್ಢ್ಯ, ಬಲ ಇವುಗಳಿಂದ ಕೂಡಿಕೊಂಡವರು. ಈ ಅಗ್ನಿಧ್ರ 9 ಜನ ಮಕ್ಕಳನ್ನ ತನಗೆ ಬಂದಂತಹ ಜಂಬೂದ್ವೀಪ ಏನಿದೆಯೋ ಈ ಜಂಬೂದ್ವೀಪವನ್ನು 9 ವಿಭಾಗವಾಗಿ ಮಾಡಿ 9 ಜನ ಮಕ್ಕಳಿಗೆ ಆ ಜಂಬೂದ್ವೀಪವನ್ನ ಹರಿದು ಹಂಚ್ತಾ ಇದ್ದಾನೆ. ಅವನ ಮಕ್ಕಳೇ ಆ ರಾಜ್ಯವನ್ನ ಆಳ್ತಾ ಇದ್ದಾರೆ. ಅಗ್ನಿಧ್ರನಿಗೆ ಆ ಅಪ್ಸರೆಯ ಒಡನಾಟ ಇನ್ನೂ ಬೇಡ ಅಂತ ಅನಿಸಿಲ್ಲ. ಅವಳನ್ನೇ ಪಡೆಯಬೇಕು. ಯಾಕೆ ಅಂತಂದ್ರೆ ಅವರು ನಿಯತ ಪತ್ನಿಗಳು. ಮೂಲ ರೂಪದಲ್ಲೂ ಅಗ್ನಿಧ್ರನಿಗೆ ಪೂರ್ವಚಿತ್ತಿಯೇ ಹೆಂಡತಿಯಾದವಳು. ಅದರಿಂದ ಅವಳ ಸಾಂಗತ್ಯವನ್ನ ಪಡೆಯಬೇಕು ಅಂತ ಬಯಸಿ ಶ್ರುತಿಗಳಲ್ಲಿ ಹೇಳಿದಂತಹ ಎಲ್ಲ ಯಜ್ಞ ಯಾಗಾದಿಗಳನ್ನ ಮಾಡಿ ಪರಮಾತ್ಮನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದಾನೆ. ಆಮೇಲೆ
ಆ ಪಿತೃದೇವತೆಗಳ ಆರಾಧನೆಯಿಂದಾಗಿ ಇವನು ಆ ಲೋಕವನ್ನ ಪಡಿತಾ ಇದ್ದಾನೆ. ತಂದೆಯಾದಂತಹ ಅಗ್ನಿಧ್ರ ರಾಜ ಈ ರೀತಿಯಾಗಿ ತನ್ನ ಲೋಕವನ್ನ ಪಡೆದು ಮೃತನಾಗ್ತಾ ಇರುವಂತಹ ಸಂದರ್ಭದಲ್ಲಿ 9 ಜನ ಸೋದರರು 9 ಜನ ಮಕ್ಕಳನ್ನ ಮದುವೆಯಾಗಿ ಮೇರು ಅಂತ ಒಬ್ಬಳು ರಾಣಿ ಅವಳ ಕನ್ಯೆಯರನ್ನ ಮದುವೆ ಆಗ್ತಾ ಇದ್ದಾರೆ. ಮೇರು ಯಾರು ಅಂತ ಹಿಂದೆ 3ನೇ ಸ್ಕಂದದಲ್ಲಿ ನಾವು ಗಮನಿಸಿದ್ದೇವೆ. ಮೇರುದೇವಿ ಅಂತ ಈ ಆಕೂತಿ, ಪ್ರಸೂತಿ, ದೇವಹೂತಿ ಅನ್ನೋದರಲ್ಲಿ ಪ್ರಸೂತಿಯ ಮಕ್ಕಳು ಪ್ರಸೂತಿಯಲ್ಲಿ ಹುಟ್ಟಿದವರು, ಅದರಲ್ಲಿ ಒಬ್ಬಳು ಮೇರುದೇವಿ. ಅವಳ ಮಕ್ಕಳು 9 ಜನ ಇದ್ದಾರೆ. ಆ 9 ಜನರನ್ನ ಇವರು ಮದುವೆ ಆಗ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಯ ಮುಹವ ಆತ್ಮಜಾನ್ ಸ ರಾಜವರಹ ಆಗ್ನಿಧ್ರಃ ನಾಭಿ ಕಿಂ ಪುರುಷ ಹರಿವರ್ಷ ಇಳಾವೃತ ರಮ್ಯಕ ಹಿರಣ್ಮಯ ಕುರು ಭದ್ರಾಶ್ವ ಕೇತುಮಾಲ ಸನ್ಯಾನ್ ನವ ಅಜನಯತ್. ಈ ಶ್ರೇಷ್ಠನಾದ ಅಗ್ನಿಧ್ರ 9 ಜನ ಮಕ್ಕಳನ್ನ ತನಗೆ ಸಮಾನರಾದಂತಹ ಸಾಮರ್ಥ್ಯವುಳ್ಳವರನ್ನ ಪೂರ್ವಚಿತ್ತಿ ಎಂಬಂತಹ ಬ್ರಹ್ಮಲೋಕದಿಂದ ಬಂದ ಅಪ್ಸರೆಯರಿಂದ ಪಡಿತಾ ಇದ್ದಾನೆ. ಸಾವಿರಾರು ವರ್ಷಗಳ ಕಾಲ ವಿಹಾರವನ್ನು ಮಾಡ್ತಾ ಇದ್ದಾರೆ. ಆ ವಿಹಾರ ಅನಂತರದಲ್ಲಿ ವರ್ಷಕ್ಕೆ ಒಬ್ಬರಂತೆ ಈ 9 ಜನ ಮಕ್ಕಳನ್ನ ಪಡಿತಾ ಇದ್ದಾನೆ. ನಾಭಿರಾಜ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ ಮತ್ತು ಕೇತುಮಾಲ ಎಂಬ 9 ಹೆಸರಿನಿಂದ ಈ 9 ಜನ ಮಕ್ಕಳನ್ನ ಪಡಿತಾ ಇದ್ದಾನೆ. ಅವಳು ಏನ್ ಮಾಡ್ತಾ ಇದ್ದಾಳೆ? ಇವನ ಜೊತೆಯಲ್ಲೇ ಇದ್ದಾಳ ಪುತ್ರ ಸಂತಾನ ಆದ್ಮೇಲೆ? ಇಲ್ಲ. ಅವಳು ಸಾ ಸೂತ್ವಾತು ಪುತ್ರಾನ್ ನವ ಅನುವತ್ಸರಂ ಗೃಹೇ ಏವ ಅಪಹಾಯ ಪೂರ್ವಚಿತ್ತಿ ಭೂಯ ಏವ ಅಜಂ ದೇವ ಮುಪತಸ್ಥೆ. ಅವಳು 9 ಜನ ಮಕ್ಕಳನ್ನ ಪಡೆದು ಅನುವತ್ಸರಂ ಪ್ರತಿ ವರ್ಷಕ್ಕೆ ಒಬ್ಬೊಬ್ಬರಂತೆ ಆ ಮಕ್ಕಳನ್ನ ಪಡೆದು ಮನೆಯಲ್ಲೇ ಆ ಮಕ್ಕಳನ್ನ ಬಿಟ್ಟು, ಅರಮನೆಯಲ್ಲಿ ಬಿಟ್ಟು ಮತ್ತೆ ಬ್ರಹ್ಮದೇವರನ್ನ ಪಡಿತಾ ಇದ್ದಾಳೆ. ಯಾಕೆಂದ್ರೆ ಇವನು ತಪಸ್ಸು ಮಾಡಿದ್ದು ಉತ್ತಮವಾದಂತಹ ಸಂತಾನ ಆಗಬೇಕು ಅನ್ನೋ ಉದ್ದೇಶದಿಂದ. ಬ್ರಹ್ಮದೇವರು ಅದಕ್ಕೋಸ್ಕರ ಅಂತ ಅಪ್ಸರೆಯನ್ನ ಕಳಿಸಿದರು. ಅದರಿಂದ ಉತ್ತಮರಾದಂತಹ ಮಕ್ಕಳನ್ನ ಪಡೆದ ನಂತರದಲ್ಲಿ ಆ ಅಪ್ಸರೆ ವಾಪಸ್ಸು ತನ್ನ ಲೋಕಗಳಿಗೆ ತೆರಳುತ್ತಾ ಇದ್ದಾಳೆ. ತೆರಳಿದಾಗ ಅಗ್ನಿಧ್ರನ ಮಕ್ಕಳಾದಂಥ ಇವರನ್ನ ವಸ್ತುತಃ ಅವರು ಹುಟ್ಟಿದಾಗಿನಿಂದಲೇ ತಾಯಿಯ ಅನುಗ್ರಹದ ಬಲದಿಂದಾಗಿ ಅವಳು ಮಾಡಿದ ತಪಸ್ಸು ಮತ್ತು ಅವಳ ಆ ಲೋಕದಿಂದ ಬಂದವಳು ಆದ್ದರಿಂದ ಅವಳ ಸಹಜವಾದಂತಹ ಶಕ್ತಿ ಅವಳ ಮಕ್ಕಳಲ್ಲೂ ಬಂದಿದೆ. ಎಲ್ಲರನ್ನ ಸಹಜವಾಗಿ ಸೋಲಿಸುವಂತಹ ದೇಹದಾರ್ಢ್ಯ, ಬೌದ್ಧಿಕವಾದ ಬಲ ಇವೆಲ್ಲವನ್ನು ಪಡೆದಿದ್ದಾರೆ. ಇವರನ್ನ ಸಮಾನವಾದ ಬಲವುಳ್ಳಂತಹ ಇವರನ್ನ ತನ್ನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಜಂಬೂ ದ್ವೀಪವನ್ನು 9 ವಿಭಾಗವಾಗಿ ಮಾಡಿ ಆ 9 ದ್ವೀಪಕ್ಕೆ ಇವರ ಒಬ್ಬೊಬ್ಬರನ್ನ ಅಧಿಪತಿಗಳನ್ನಾಗಿ ಮಾಡ್ತಾ ಇದ್ದಾನೆ. ಆಗ್ನೇಧ್ರ ಸುತಾಸ್ತೆ ಮಾತುಹು ಅನುಗ್ರಹಾತ್ ಔತ್ಪತ್ತಿಕೇನೈವ ಸಂಹನನ ಬಲೋಪೇತಾಹ ಪಿತ್ರ ವಿಭಕ್ತಾನಿ ಆತ್ಮತುಲ್ಯ ನಾಮಾನಿ ಯಥಾಭಾಗಂ ಜಂಬೂ ದ್ವೀಪ ವರ್ಷಾಣಿ ಬುಭುಜುಹು. ಆಗ್ನೇಧ್ರನ ಮಕ್ಕಳಾದಂಥ ಇವರು ತಾಯಿಯ ಅನುಗ್ರಹದಿಂದಾಗಿ ಸ್ವಾಭಾವಿಕವಾದಂತಹ ಶಕ್ತಿಯನ್ನ, ಬಲವನ್ನ ಹೊಂದಿದ್ದಾರೆ. ತಂದೆ 9 ವಿಭಾಗವಾಗಿ ಮಾಡಿಕೊಟ್ಟಂತಹ ಜಂಬೂ ದ್ವೀಪದ 9 ವರ್ಷಗಳನ್ನ 9 ಪ್ರದೇಶಗಳನ್ನ ಇವರು ಚೆನ್ನಾಗಿ ಆಳ್ತಾ ಇದ್ದಾರೆ. ಆ ಅಗ್ನಿಧ್ರನಾದರೂ ತನ್ನ ಸ್ವಭಾವತಃ ಪತ್ನಿಯಾದಂತಹ ಆ ಪೂರ್ವಚಿತ್ತಿಯನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ, ಅಂದ್ರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವ ಉದ್ದೇಶದಿಂದ ಶ್ರುತಿಯಲ್ಲಿ ಹೇಳಿದಂತಹ ಎಲ್ಲ ಸಾಧನೆಗಳನ್ನ ಅನುಷ್ಠಾನ ಮಾಡಿ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಪಿತೃದೇವತೆಗಳು ಯಾವ ಲೋಕದಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೋ ಅಂತಹ ಲೋಕಗಳಿಗೆ ತೆರಳಿ ಇವರು ಚೆನ್ನಾಗಿ ಭೋಗವನ್ನು ಮಾಡ್ತಾ ಇದ್ದಾರೆ. ಆಗ್ನೇಧ್ರೋ ರಾಜಪುತ್ರ ತಾಂ ಅಪ್ಸರಸಮೇವ ಅನುದಿನಂ ಅಭಿಮನ್ಯಮಾನಃ ತಸ್ಯಾಹ ಸಲೋಕತಾಂ ಶ್ರುತಿಭಿಃ ಅವರುಂಧನ್ ಈಜೆ ಯತ್ರ ಪಿತರೋ ಮಾದಯಂತೆ. ಎಲ್ಲಿ ಪಿತೃಲೋಕ ದೇವತೆಗಳೆಲ್ಲ ವಿಹಾರ ಮಾಡ್ತಾ ಇದ್ದಾರೋ ಅಂತಹ ಪಿತೃಲೋಕಗಳಿಗೆ ತೆರಳಿ ಭೋಗ ಮಾಡುವಂತಹ ಸಾಧನಗಳನ್ನ ಮಾಡಿ ತನ್ನ ಮೂಲ ರೂಪದಲ್ಲಿ ಯಾವ ಪತ್ನಿ ಇದ್ದಾಳೋ ಅವಳನ್ನು ವಾಪಸ್ಸು ಪಡಿತಾ ಇದ್ದಾನೆ. ಇನ್ನು ತಂದೆ ಮೃತರಾದವಾಗ ಇವರು ಮೇರುವಿನ ಮಕ್ಕಳಾದಂಥ 9 ಜನರನ್ನ ಇವರು ಮದುವೆ ಆಗ್ತಾ ಇದ್ದಾರೆ. ತನ್ನ ತಂದೆಯ ಅಕ್ಕನ ಮಕ್ಕಳು, ಸೋದರತ್ತೆಯ ಮಕ್ಕಳನ್ನು ಮದುವೆ ಆಗ್ತಾ ಇದ್ದಾರೆ. ಸಂಪರೇತೆ ಪಿತರಿ ನವ ಭ್ರಾತರಃ ಮೇರು ದೃಹಿತೃ ಮೇರುದೇವೀಂ
ಪ್ರತಿರೂಪಾಂ ಉಗ್ರದಂಷ್ಟ್ರೀಂ ಲತಾಂ ರಾಮಾಂ ಶ್ಯಾಮಾಂ ನಾರೀಂ ಭದ್ರಾಂ ದೇವೀಂ ಇತಿ ಸಂಜ್ಞಾ ನವ ಉದವಹನ್. ತಂದೆ ಮರಣವನ್ನು ಹೊಂದಿದ ಬಳಿಕ ಈ 9 ಜನ ಸೋದರರು ಮೇರುದೇವಿಯನ್ನ, ಪ್ರತಿರೂಪಾದೇವಿಯನ್ನ, ಉಗ್ರದಂಷ್ಟ್ರಿ ಎಂಬುವಳನ್ನ, ಲತಾ, ರಾಮ, ಶ್ಯಾಮ, ನಾರಿ, ಭದ್ರ, ದೇವಿ ಅಂತ 9 ಹೆಸರಿನ ಮೇರುವಿನ ಮಗಳನ್ನ ಮದುವೆಯಾಗ್ತಾ ಇದ್ದಾರೆ. ಮದುವೆಯಾಗಿ ಆ ರಾಜ್ಯವನ್ನ ಆಳ್ತಾ ಇದ್ದಾರೆ. ಹಾಗಾದರೆ ಗಮನಿಸಬೇಕಾದಂತಹ ವಿಷಯ, ಪ್ರಿಯವ್ರತ ರಾಜನ ಕಥೆಯನ್ನು ಹೇಳ್ತಾ ಬಂದು, ಪ್ರಿಯವ್ರತ ರಾಜ ಬರ್ಹಿಷ್ಮತಿ ಎಂಬಂತಹ ವಿಶ್ವಕರ್ಮನ ಮಗಳನ್ನ ಮದುವೆಯಾಗ್ತಾ ಇದ್ದಾನೆ. ಆ ಬರ್ಹಿಷ್ಮತಿಯಲ್ಲಿ 10 ಜನ ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಹುಟ್ಟಿದಳು. ಅದರಲ್ಲಿ 7 ದ್ವೀಪಗಳಿಗೆ ಅಧಿಪತಿಗಳಾದರು. ಅದರಲ್ಲಿ 3 ಜನ ಪುರುಷರು ಕವಿ, ಮಹಾವೀರ, ಸವನ, ಈ 3 ಸನ್ಯಾಸಿಗಳಾದರು. ಊರ್ಜಸ್ವತಿ ಎಂಬಂತಹ ಒಬ್ಬಳು ಯಾವ ಹೆಣ್ಣು ಮಗಳಿದ್ದಳೋ ಅವಳನ್ನ ಶುಕ್ರಾಚಾರ್ಯರಿಗೆ ವಿವಾಹ ಮಾಡಿ ಕೊಡ್ತಾ ಇದ್ದಾರೆ. ಪ್ರಿಯವ್ರತ ರಾಜನ 2ನೇ ಮಡದಿಯಲ್ಲಿ ಉತ್ತಮ, ತಾಪಸ, ರೈವತ ಎಂಬಂತಹ ಮನ್ವಂತರಾಧಿಪತಿಗಳು ಅವನ ಗರ್ಭದಿಂದಾಗಿ ಮತ್ತೊಬ್ಬ ಹೆಂಡತಿಯಲ್ಲಿ ಜನಿಸ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಆ 7 ಜನ ಮಕ್ಕಳಲ್ಲಿ ಒಬ್ಬ ರಾಜನ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಗ್ನಿಧ್ರ ಅನ್ನುವನು ಜಂಬೂ ದ್ವೀಪಕ್ಕೆ ಅಧಿಪತಿಯಾದಂಥವನು. ಆ ಜಂಬೂ ದ್ವೀಪಕ್ಕೆ ಅಧಿಪತಿಯಾದಂತಹ ಅಗ್ನಿಧ್ರ ತಪಸ್ಸನ್ನ ಮಾಡಿ ಒಲಿಸಿಕೊಂಡು, ಬ್ರಹ್ಮದೇವರನ್ನು ಒಲಿಸಿಕೊಂಡು, ಪೂರ್ವಚಿತ್ತಿ ಎಂಬಂತಹ ಸ್ತ್ರೀಯನ್ನ ತನ್ನ ಪತ್ನಿಯನ್ನಾಗಿ ಪಡಿತಾ ಇದ್ದಾನೆ. ಅವಳಿಂದಾಗಿ 9 ಜನ ಮಕ್ಕಳನ್ನ ಪಡಿತಾ ಇದ್ದಾನೆ. ಆ 9 ಜನ ಮಕ್ಕಳನ್ನ ತನ್ನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಜಂಬೂ ದ್ವೀಪದಲ್ಲಿ 9 ವಿಭಾಗಗಳನ್ನ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರದೇಶದ ಆಳ್ವಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಟ್ಟು ತಾನು ವಾಪಸ್ಸು ತನ್ನ ಲೋಕಕ್ಕೆ ತೆರಳುತ್ತಾ ಇದ್ದಾನೆ, ಸಾಧನೆಯನ್ನ ಮಾಡಿಕೊಂಡು. ಅದರಲ್ಲಿ 9 ಜನ ರಾಜನನ್ನೇ ಯಾರು ಹೇಳಿದರೋ ಅದರಲ್ಲಿ ಒಬ್ಬ ನಾಭಿರಾಜ. ಆ ನಾಭಿರಾಜನ ಮುಖಾಂತರವಾಗಿ ಈ ಋಷಭರೂಪಿಯಾದಂತಹ ಪರಮಾತ್ಮ ಹುಟ್ಟುತ್ತಾನೆ. ನಾಭಿರಾಜನ ಕಥೆ ಏನು, ಇದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ.